ನನಗೆ ಈ ಸಾಂಗ್ ನೋಡಿದ್ಮೇಲೆ ತುಂಬ ಖುಷಿ ಅನಿಸಿದ್ದು ಲೇಖಚಂದ್ರ ಅವ್ರ ಬಗ್ಗೆ. ತುಂಬ ಲೈಫ್ ತುಂಬಿದ್ದೀರಾ, ನಿಮ್ಮ ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ಚೆನ್ನಾಗಿದೆ. ಯಾವಾಗ ನೀವು ಸ್ಕ್ರೀನ್ ಮೇಲೆ ಇರ್ತೀರೋ ಯು ರೂಲ್ ದ ಸ್ಕ್ರೀನ್ ಅನ್ನೋ ಥರ ಇದೆ. ವೆರಿ ಗುಡ್. ಈವನ್ ಕಿರಣ್ ಅವ್ರ ಹೀರೋ ಕೂಡ ತುಂಬ ಚೆನ್ನಾಗಿದೆ ಪೇರ್. ನಿಮ್ಮದು ಭರವಸೆ ಅನಿಸುತ್ತೆ ನಮಗೆ. ಸೈಲೆಂಟಾಗಿ ಗೆದ್ದಿದ್ದೀರಾ, ಅವರು ಆಟ ಆಡಿ ಗೆದ್ದಿದ್ದಾರೆ, ನೀವು ಸೈಲೆಂಟಾಗಿ ಗೆದ್ದಿದ್ದೀರಾ. ಜೊತೆಗೆ ನಮ್ಮ ಕಾಂತರಾಜ್ ಅವರು ನನಗೆ ಯಾವಾಗಲೂ ಅನ್ಸೋದು, ಒಂದಷ್ಟು ಜನ ಇಂಡಸ್ಟ್ರಿಯಲ್ಲಿ ತುಂಬ 25 ವರ್ಷದಿಂದ ನೋಡ್ಕೊಂಬಂದಿರ್ತೀವಿ, ಇವರೊಬ್ಬರು ಒಳ್ಳೆ ಡೈರೆಕ್ಟ್ರಾಗಿ ನಿಲ್ಲಬೇಕು, ಇಂಡಸ್ಟ್ರಿಗೆ ತಾಕತ್ತಿರೋರು ಅಂಥವರಲ್ಲಿ ಕಾಂತ ಅವರು ಒಬ್ಬರು. ಹಿಂದಿನ ಸಿನಿಮಾಗಳು ತುಂಬ ಚೆನ್ನಾಗಿ ಮಾಡಿದರು. ಇದೀಗ ಸಾಂಗ್ ನೋಡಿದ್ರೆ ಮತ್ತೆ ಭರವಸೆ ಬರ್ತಾ ಇದೆ. ದೊಡ್ಡ ಯಶಸ್ಸು ಅವ್ರಿಗೆ ಸಿಕ್ಕರೆ ಇಂಡಸ್ಟ್ರಿಗೆ ಪ್ಲಸ್ ಆಗುತ್ತೆ. ಒಳ್ಳೆ ಸಿನಿಮಾಗಳನ್ನ ಖಂಡಿತ ಮಾಡಬಲ್ಲ ತಾಕತ್ತಿರುವಂಥ ರೈಟರ್ ಕೂಡ ಅವರು. ಹಾಗಾಗಿ ನಿರ್ದೇಶಕನಾಗಿ ನಿಲ್ಲಬೇಕು ಅವರು. ಜೊತೆಗೆ ಏನೇ ಹೇಳಿದ್ರು, ಯಾರೇ ಇದ್ದರು, ನಿರ್ದೇಶಕ ಎಷ್ಟೇ ಕತೆ ಮಾಡ್ಕೊಂಡಿದ್ರು, ಎಷ್ಟೇ ಜನ ಆ್ಯಕ್ಟ್ರ್ ಇದ್ದರು, ಅದಕ್ಕೆ ಹಣ ಹೂಡೋರು ಇಲ್ಲ ಅಂದರೆ ಅದು ಯಾವುದು ರಿಯಲೈಸ್ ಆಗಲ್ಲ. ಅಂಥ ಕೆಲಸವನ್ನು ಭಾಳ ಚೆನ್ನಾಗಿ ನೋಡಿದ್ರೆ ಗೊತ್ತಾಗುತ್ತೆ ಈ ಸಿನಿಮಾನ ಚೆನ್ನಾಗಿ ಪ್ರೀತಿಯಿಂದ ಮಾಡಿದ್ದಾರೆ ಹಣ ಹೂಡಿ ಅಂತ. ಸರ್ಗೆ ನನ್ನ ಧನ್ಯವಾದಗಳು. ಇನ್ನೊಂದು ಏನಂದರೆ, ಈಗ ಮೊನ್ನೆ ಒಂದು ಒಳ್ಳೆ ಸಿನಿಮಾ ಹಿಟ್ಟಾಗಿದೆ, ಏನೋ ಒಂದು ಭರವಸೆ ಬರ್ತಾ ಇದೆ. ಅಂಥ ಹೊತ್ತಲ್ಲಿ ಮೀಡಿಯಾದವರು ಒಂದು ಸ್ವಲ್ಪ ಪುಷ್ ಕೊಟ್ಟರೆ ಇನ್ನೊಂದು ಹೆಜ್ಜೆ ನಮ್ಮ ಸಿನಿಮಾ ರಂಗ ಮುಂದೆ ಹೋಗುತ್ತೆ, ಮತ್ತೆ ಗೆಲುವುಗಳನ್ನ ಕಾಣ್ತೀವಿ. ದಯವಿಟ್ಟು ಮೀಡಿಯಾದವರೆಲ್ಲ ಈ ಸಿನಿಮಾಗೆ, ಈ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ರೀತಿಯಲ್ಲಿ ನಿಮ್ಮ ಲಿಮಿಟ್ ದಾಟ್ ಹೋಗಿ ಸಪೋರ್ಟ್ ಮಾಡಿ, ಜನರಿಗೆ ತಲುಪಿಸೋಕೆ ಹೆಲ್ಪ್ ಮಾಡಿ ಅಂತ. ಕೊನೆಯದಾಗಿ ಈ ಸಾಂಗ್ನ ಜನಕ್ಕೆ ಮುಟ್ಸೋಕ್ಕೆ ವೇಲು ಸರ್ ಇದ್ದಾರೆ, ಅವರಿದ್ದರೆ ನಮಗೆಲ್ಲ ಒಂದು ಸಮಾಧಾನ. ಯಾಕಂದರೆ ಅವ್ರು ಕರ್ಕೊಂಡು ಹೋಗ್ತಾರೆ, ಅವ್ರಿಗೆ ಗೊತ್ತು ಇಂಡಸ್ಟ್ರಿಯ ಆರಂಭದಿಂದ ನೋಡ್ಕೊಬಂದಿದ್ದಾರೆ. ಅವರ ಸಂಸ್ಥೆಯಿಂದ ಬಿಡುಗಡೆ ಆಗ್ತಿದೆ ಅಂದರೆ ಖಂಡಿತವಾಗೂ ಅದು ಜನಕ್ಕೆ ತಲುಪತ್ತೆ ಅನ್ನೋ ವಿಶ್ವಾಸ ನಮಗೆಲ್ಲ. ಥ್ಯಾಂಕ್ ಯು ಸರ್. ನಮ್ಮ ಟೀಮ್ಗೆ ನನ್ನ ಕಡೆಯಿಂದನೂ ಶುಭಾಶಯ. ಜನ ಎಲ್ಲ ನೋಡಿ ಈ ಸಿನಿಮಾದ ಹಾಡುಗಳು ದೊಡ್ಡ ಹಿಟ್ ಆಗಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ನಮ್ಮ ನಿರ್ದೇಶಕರು ಕಾಂತ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.